ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಏನಪ್ಪ ಅಂತಂದ್ರೆ ಉತ್ತರ ಕರ್ನಾಟಕದ ಕಡೆ ಬಾಣಂತಿ ರುಟೀನ್ ಹೆಂಗಿರ್ತೈತಿ ಅನ್ನೋದನ್ನು ತೋರಿಸ್ಕೊಟ್ರಾಯ್ತು ಅಂತ ಹೇಳಿ ಬ್ಲಾಗ್ ಮಾಡಕ್ಕೆ ರೀ. ನನ್ನ ಮಗಳು ಹುಟ್ಟಿ ಇವತ್ತಿಗೆ ಆಲ್ಮೋಸ್ಟ್ ಒಂದು ತಿಂಗಳಾಯಿತು. ಸೊ ವಿಡಿಯೋ ರೆಕಾರ್ಡ್ ಮಾಡಕತ್ತೀನಿ. ನಮ್ಗೆ ಬೆಳಗ್ಗೆ ಆಮೇಲೆ ಸಾಯಂಕಾಲ 2 ಟೈಮ್ಸ್ ನೀರು ಹಾಕ್ತಾರೆ ರೀ. ಅರಿಶಿನ ಮತ್ತು ಎಣ್ಣೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ 2 ಟೈಮ್ಸ್ ಸುಡು ನೀರು ಹಾಕ್ತಾರೆ. ನೀರು ಹಾಕಿ ಈ ಥರ ಹೊರಸಿರುತ್ತೆ ರೀ. ಹೊರಸಿನ ಮೇಲೆ ನಾವು ಕುತ್ಕೊಂಡು ಕಾಸ್ಕೋಬೇಕಾಗತ್ತೆ ರೀ. ಕೈ, ಕಾಲು, ಮುಖ, ಹೊಟ್ಟೆ ಎಲ್ಲ ಥರ ಚೆನ್ನಾಗಿ ಕಾಸ್ಕೋಬೇಕಾಗತ್ತೆ ರೀ. ಹೊರಸು ಕೆಳಗಡೆ ಅದು ಕುಪ್ಪಡಿಗೆ ಅಂತ ಕರೀತಾರೆ ನಮ್ಮ ಕಡೆ. ಅದನ್ನ ಪೂರ್ತಿ ಕಿಚ್ಚ ಹಾಕಿಬಿಟ್ಟು ಕುಪ್ಪಡಿಗೆ ಇಟ್ಟು ನಮ್ಮ ಹೊರಸಿದ ಮೇಲೆ ಕಾಸ್ಕೊಳಕ್ಕೆ ಬಿಟ್ಟಿರ್ತಾರೆ ರೀ. ಅದಾದಮೇಲೆ ಅಳವಿ ಕೊಡ್ತಾರೆ ಬೆಳಗ್ಗೆನೆ. ಸೊ ಬ್ರೇಕ್ಫಾಸ್ಟಿಗೆ ಅಂಥೇಳಿ ನಾನು ಪಡ್ಡು ತಿಂದು ಆಮೇಲೆ ಸ್ವಲ್ಪ ಸಜ್ಕ ಕುಡಿದು ಮಲ್ಕೊಂಡು ರೆಸ್ಟ್ ಮಾಡ್ತಾಯಿದ್ದೆ. ನನ್ನ ಮಗಳನ್ನ ಮಲಗಿಸತ್ತಿದ್ದಾಳೆ ನೋಡ್ರಿ. ಇಲ್ಲಿ ನಮ್ಮ ತಮ್ಮ ಬಸವಣ್ಣ ಮಾಡಕತ್ತಾನ ನೋಡ್ರಿ. ಹುದುಲ್ ತೊಗೊಂಡು ಮೊನ್ನೆ ನಮಾಸಿದ್ದಕ್ಕೆ ಮಂಗಳವಾರಕ್ಕೊಂದ್ಸರಿ ಬಸವಣ್ಣನ ಮಾಡಿ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತೀವಿ ನಮ್ಮ ಕಡೆ. ಸೊ ಅದನ್ನು ಮಾಡ್ಕೊಳಕತ್ತಾನ. ಅದನ್ನ ನೋಡಿ ನನ್ನ ಮಗನೂ ಸ್ಟಾರ್ಟ್ ಮಾಡ್ಕೊಂಡು ನೋಡ್ರಿ, ನಾನು ಬಸವಣ್ಣನ ಮಾಡ್ತೀನಿ ಅಂತ ಹೇಳಿ. ಈ ಕಡೆ ಹೊಳ್ಳಿ ಹೇಳ್ರಿಪ್ಪ, ಹೊಳ್ರಿ. ಇಲ್ಲಿ ಏನು ಮಾಡಾಕತ್ತೀರ್ರಿಪ್ಪ? ಬಸವಣ್ಣ ಮಾಡ್ತಾರ್ರಿ? ಹೌದಾ ರೀ, ನಮ್ಗೆ ಗೊತ್ತಿಲ್ರಿಪ್ಪ. ಹಂಗೆ ಮಾಡಬಾರ್ದ್ರಿಪ್ಪ, ತೆಳ್ಳಗೆ ಮಾಡ್ರಿ. ಅದಾದಮೇಲೆ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅವ್ವಾರು ಸೇರಿ ನನ್ನ ಮಗಳಿಗೆ ನೀರು ಹಂಚಾಕತ್ತಾರೆ ನೋಡ್ರಿ. ಬಿಸಿ ನೀರು ಹಂಚಾಕತ್ತಾರೆ. ಎಣ್ಣೆ ಮಸಾಜ್ ಮಾಡಿ ಆಕೆಗೆ ನೀರು ಹಣಿಸಿ ಮತ್ತು ಸೋಪಿಂದ ವಾಶ್ ಮಾಡ್ತಾರೆ. ಸೊ ಈ ಥರ ಡೈಲಿ ಈವ್ನಿಂಗ್ ಒಂದ್ಸರಿ ಮಾಡ್ತೀವಿ ಆಕೆಗೆ. ಸೊ ನನ್ನ ಮಧ್ಯಾಹ್ನ ಊಟ ಬೆಣ್ಣೆ ಮತ್ತು ಸಬ್ಬಸಿಗೆ ಪಲ್ಯ ಮಾಡಿಕೊಟ್ಟಿದ್ರು ನೋಡ್ರಿ. ಮಸ್ತಂಗೆ ಊಟ ಮಾಡಿದೆ. ಹೆಂಗೆ ಇಕ್ಬೇಕು ಎಲ್ಲಿ? ಯಾರ ಸ್ಟೈಲ್ ಅದು? ಸುದೀಪನ್ ಸ್ಟೈಲ್? ಯಾರ ಇಷ್ಟ ನಿಂಗೆ? ಶಿವಣ್ಣ ಇಷ್ಟ? ಮತ್ತೆ ಹಂಗೆ ಮಮ್ಮಿ ಇವತ್ತು ನೈಟ್ ಊಟಕ್ಕೆ ಅಂತ ಹೇಳಿ ಚಪಾತಿ ಮಾಡಾಕತ್ತಾರೆ ನೋಡ್ರಿ. ರಾತ್ರಿ ಊಟ ಚಪಾತಿ ಊಟ. ಹರಿ ತೆಗಿತೀನಿ ನೋಡೋದನ್ನ. ಹಂಗೆ ಇವತ್ತು ನನ್ನ ಮಗಳಿಗೆ 1 ಮಂತ್ ಕಂಪ್ಲೀಟ್ ಆಗಿದ್ದಕ್ಕೆ ಫೋಟೋಶೂಟ್ ಮಾಡಿದ್ರೆ ಅಂತ ಹೇಳಿ ಸ್ವಲ್ಪ ಡೆಕೋರೇಷನ್ ಮಾಡತ್ತಿದ್ದೆ ನೋಡ್ರಿ. ನಮ್ಮ ಅಕ್ಕನ ಮಗಳು ಅಮೃತ ನನಗೆ ಹೆಲ್ಪ್ ಮಾಡಕ್ಕೋತಿಲ್ಲ ಡೆಕೋರೇಷನ್ ಮಾಡಕ್ಕಂತ ಹೇಳಿ. ಡೆಕೋರೇಷನ್ ಮಾಡಿ ಸ್ವಲ್ಪ ಫೋಟೋಶೂಟ್ ಮಾಡಿದ್ವಿ. ಏನು ಮಕ್ಕನ ಕಾಣಿಸೋ ಮಾಡಲ್ ಅಂತೀನಿ. ಏನು ಸೊ ಈ ಥರ ರೇನಿ ಥೀಮ್ ಇಟ್ಕೊಂಡು ಡೆಕೋರೇಷನ್ ಮಾಡೇವಿ ನೋಡ್ರಿ. ಏನೋ ಒಂದು ಲೆವೆಲ್ಲಿಗೆ ಚೆನ್ನಾಗಿ ಬಂದೈತಿ. ಆದಷ್ಟು ಟ್ರೈ ಮಾಡೀವಿ. ಈಕಿ ಕಿಡಿಗೇಡಿ ನಮ್ಮ ಅಕ್ಕನ ಮಗಳು ನೋಡ್ರಿ. ಪಾಪನ ಫೋಟೋಶೂಟ್ ಆದಮೇಲೆ ನಂದಂತೂ ಫೋಟೋಶೂಟ್ ಮಾಡಿಲ್ಲ, ಈಗಾರ ಮಾಡ್ಕೊತೇನೆ ಅಂಥೇಳಿ ಈ ಥರ ಮಲ್ಕೊಂಡು ಫೋಟೋಸ್ ತೆಗಿಸ್ಕೊಳಕತ್ತಿದ್ಲ ಅವ್ರ ಅಕ್ಕನ ಕಡೆ.
ಏನು ಬರತ್ತೆ ಈಗ? ಏನು ಬರತ್ತೆ ಅಪ್ಪಾಜಿ? 4. ಅಭ್ಯಾಸ ಮಾಡಿಸೋಷ್ಟ್ರಲ್ಲಿ ಡೇ ಟೈಮ್ನಾಗೆಲ್ಲ ಈಕೆ ನನ್ನ ಮಗಳು ಚೆನ್ನಾಗಿ ನಿದ್ದೆ ಮಾಡಿಬಿಡ್ತಾಳೆ ರೀ. ನೈಟ್ ಟೈಮ್ ಮಲಗೋದೇ ಇಲ್ಲ, ಬರೀ ಅಳುದು ಮಾಡ್ತಿರ್ತಾಳೆ. ಸೊ ಹೀಗಾಗಿ ಮಲಗಿಸಕ್ಕೆ ಟ್ರೈ ಮಾಡಕತ್ತಿದೆ. ಒಂಥರ ಆಗ್ಯಾಲ್ಲ ನಿದ್ದಿರ್ಲಾರ್ಕ 3 ದಿನ ಅದು ಭಾಳ ಕಾಡಾಗತ್ತಾವ. ನನ್ನ ಹತ್ರ ಅಂತೂ ಮಲ್ಕೋದಿಲ್ಲ ಆಕೆ. ಆಮೇಲೆ ಮತ್ತೆ ನಮ್ಮ ಮಮ್ಮಿಗೆ ಬಿಸಿ ಸ್ವಲ್ಪ ಹೊತ್ತು ಕರ್ಕೋಬೇ ಅಂತ ಹೇಳಿ ಕೊಟ್ಟೀನಿ. ಅವ್ರು ಆಕೆನ ಮಲಗಿಸಕ್ಕೆ ಟ್ರೈ ಮಾಡತ್ತಾರ. ನೋಡ್ಬೇಕು ಎಷ್ಟೊತ್ತಿಗೆ ಮಲ್ಕೊತಾಳೆ ಏನೋ. ಅಲ್ಲಿವರೆಗೂ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಆಯ್ತು ಅಂತ ಹೇಳಿ ರೆಸ್ಟ್ ಮಾಡ್ತೀನಿ. ಸ್ಟಿಲ್ ಆಕಿ ನಮ್ಮ ಮಮ್ಮಿ ಹತ್ರನೂ ಮಲ್ಕೊಲಿಲ್ಲ ರೀ. ಮತ್ತು ಪಾಪ ನಮ್ಮ ಅಕ್ಕ ಎದ್ದು ಅವ್ರು ಕರ್ಕೊಂಡಾರ. ನನ್ನ ಎಬ್ಬಿಸಿ ಸ್ವಲ್ಪ ಫೀಡ್ ಮಾಡೋಕೆ ಎಬ್ಸಿರ್ತಾರೆ. ನಾನು ಫೀಡ್ ಮಾಡಿ ಮತ್ತು ವಾಪಸ್ ಅವ್ರ ಕಡೆ ಕೊಡ್ತೀನಿ. ಅವ್ರು ಮಲಗಿಸ ನಮ್ಮ ಅಕ್ಕ ಮತ್ತು ನಮ್ಮ ಅವರ ನೋಡ್ಕೊತಾರೆ ರೀ ನನ್ನ ಪಾಪನ್ನ ಜಾಸ್ತಿ. ಅವರಕ್ಕೆ ಲೈಕ್ ಮಲ್ಕೊಲಿಲ್ಲ ಅಂದ್ರೆ ಮಲಗಿಸಕ್ಕೆ ಟ್ರೈ ಮಾಡೋದು, ಅಳಕತ್ರ ಆಕಿನ ಸಮಾಧಾನ ಮಾಡೋದು ಎಲ್ಲ ಮಾಡ್ತಿರ್ತಾರೆ ರೀ. ನನಗೆ ನೀ ಜಾಸ್ತಿ ರೆಸ್ಟ್ ಮಾಡಬೇಕು, ರೆಸ್ಟ್ ಮಾಡಂತೇಳಿ ನನಗೆ ಜಾಸ್ತಿ ಸ್ಟ್ರೆಸ್ ಕೊಡಂಗಿಲ್ಲ ರೀ. ಸೊ ಆ ವಿಷಯದೊಳಗೆ ನಾನಂತೂ ಅಗ್ದಿ ಪುಣ್ಯ ಮಾಡೀನಿ ನೋಡಿರಿ. ಸೊ ಅವರಿಬ್ಬರು ಜಾಸ್ತಿ ನಾನು ನೋಡ್ಕೊತೇನೆ ಅಂದ್ರೂ ಬಿಡೋದಿಲ್ಲ. ಸೊ ಇದಾಗಿತ್ತು ರೀ ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಗೆ ಆ ವಿಡಿಯೋ ಇಷ್ಟ ಆಗಿತ್ತಂತ ಅಂದ್ಕೊಂಡೀನಿ. ಆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ರೀ.